ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಫೆಬ್ರವರಿ 23ರಂದು ನಡೆದಂಥ ಪ್ರಚಲಿತ ವಿದ್ಯಮಾನಗಳ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 14 ಟಾಪ್ MCQಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದರ PDF ಅನ್ನು SPK ಕನ್ನಡ ಟೆಲಿಗ್ರಾಮಲ್ಲಿ ನೀವು ಪಡ್ಕೋಬೋದು. ಎಲ್ಲ ಲಿಂಕ್ಸು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ವಿಜಯವಾಡದ 114ನೇ ರೋಟರಿ ದಿನದ ಆಚರಣೆಗೆ ಜೀವಮಾನ ಸಾಧನೆ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ನೀಡಲಾಯಿತು? ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಆಪ್ಷನ್ 1 ನೂರಿ ದತ್ತಾತ್ರೇಯುಡು. ವಿಜಯನಗರದ ರೋಟರಿ ಕ್ಲಬ್ 114ನೇ ರೋಟರಿ ಡೇಯನ್ನು ಆಚರಣೆ ಮಾಡಿತು. ಅದರ ಅಂಗವಾಗಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೂರಿ ದತ್ತಾತ್ರೇಯುಡು ಅವರಿಗೆ ನೀಡಿ ಗೌರವ ಮಾಡಿದೆ. ಇವರು ವಿಶ್ವಪ್ರಸಿದ್ಧ ವಿಕಿರಣ ಅಂಕಾಲಜಿಸ್ಟ್ ಆಗಿದ್ದಾರೆ ಹಾಗೂ ಪದ್ಮ ಪ್ರಶಸ್ತಿಯನ್ನು ಪಡೆದಂಥ ವಿಜೇತರು ಕೂಡ ಆಗಿದ್ದಾರೆ. 2019ರ ಮೆಡಿಕಲ್ ಫೇರ್ ಇಂಡಿಯಾ MFI ಅಂತ ನಾವು ಕರಿತೇವೆ. MFI ಆವೃತ್ತಿ ಎಲ್ಲಿ ನಡೀತಾ ಇದೆ? ಮುಂಬೈ, ಕೋಲ್ಕತ್ತಾ, ದೆಹಲಿ, ಪುಣೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ನವದೆಹಲಿ. 2019ರ ಮೆಡಿಕಲ್ ಫೇರ್ ಇಂಡಿಯಾ ಆವೃತ್ತಿ ನವದೆಹಲಿಯಲ್ಲಿ ಆರಂಭವಾಗಿದ್ದು, ಈ ಒಂದು ಫೇರ್ನಲ್ಲಿ ಜಾಗತಿಕ ವೈದ್ಯಕೀಯ ಸಾಧನ ತಯಾರಕರು, ಆರೋಗ್ಯ ತಜ್ಞರು, ಉದ್ಯಮ ಸಂಸ್ಥೆಗಳು, ಚಿಂತಕರು ಸೇರಿದಂತೆ 25ಕ್ಕೂ ಹೆಚ್ಚಿನ ರಾಷ್ಟ್ರಗಳಿಂದ ಪಾಲಿಸಿದಾರರು ಭಾಗವಹಿಸಿದ್ದಾರೆ. ಸಾಂಧ್ವಿ ನಿರಂಜನ್ ಜ್ಯೋತಿ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮೊದಲ ಮೆಗಾ ಆಹಾರ ಉದ್ಯಾನವನ್ನು ಸ್ಥಾಪಿಸಿದರು? ತ್ರಿಪುರ, ಮಣಿಪುರ, ಹಿಮಾಚಲ ಪ್ರದೇಶ, ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ 1 ತ್ರಿಪುರ. ಕೇಂದ್ರ ಆಹಾರ ಖಾತೆ ಸಚಿವರಾದಂಥ ಸಾಂಧ್ವಿ ನಿರಂಜನ್ ಜ್ಯೋತಿಯವರು ತ್ರಿಪುರದ ಅಗರ್ತಲಾ ಗ್ರಾಮದ ತುಲೋಕಾನಾದಲ್ಲಿ ಸಿಕಾರಿಯಾ ಅನ್ನೋ ಮೆಗಾ ಫುಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನ ತ್ರಿಪುರದ ಮೊದಲ ಮೆಗಾ ಆಹಾರ ಉದ್ಯಾನವನವನ್ನು ಉದ್ಘಾಟನೆ ಮಾಡಿದ್ರು. ತ್ರಿಪುರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಒದಗಿಸಿದಂಥ 50 ಎಕರೆ ಭೂಮಿಯಲ್ಲಿ ಈ ಒಂದು ಮೆಗಾ ಫುಡ್ ಪಾರ್ಕನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತ ಮತ್ತು ರಷ್ಯಾದ ಸಣ್ಣ ಮತ್ತು ಮಧ್ಯಮ ಉದ್ದಿಮೆಗಳು ಇವುಗಳ ನಡುವಿನ ಸಂವಾದಾತ್ಮಕ ವೇದಿಕೆ ಬೆಂಗಳೂರಿನಲ್ಲಿ ನಡೆಯಿತು. ಇದನ್ನು ಯಾವ ಕೇಂದ್ರ ಸಚಿವರು ಉದ್ಘಾಟಿಸಿದರು ಅಥವಾ ಉದ್ದೇಶಿಸಿ ಅದರಲ್ಲಿ ಭಾಗವಹಿಸಿದರು? ಸುರೇಶ್ ಪ್ರಭು, ಪಿಯೂಷ್ ಗೋಯಲ್, ನಿತಿನ್ ಗಡ್ಕರಿ, ಧರ್ಮೇಂದ್ರ ಪ್ರಧಾನ್. ಸರಿಯಾದಂಥ ಉತ್ತರ ಆಪ್ಷನ್ 1 ಸುರೇಶ್ ಪ್ರಭು ಅವರು. ಭಾರತ ಮತ್ತು ರಷ್ಯಾ ನಡುವೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಡುವಿನ ಸಂವಾದಾತ್ಮಕ ವೇದಿಕೆ ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆಯಿತು. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಜೊತೆಗೆ ನಾಗರಿಕ ವಿಮಾನಯಾನ ಸಚಿವರು ಆದಂಥ ಸುರೇಶ್ ಪ್ರಭು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವ್ಯವಹಾರ ಮತ್ತು ಹೂಡಿಕೆ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಹಾಗೂ ಖಾಸಗಿಯಾಗಿ ಕೆಲಸವನ್ನು ಹೆಚ್ಚು ಮಾಡೋದಕ್ಕೆ ಚರ್ಚೆಯನ್ನು ಕೂಡ ಮಾಡಿದ್ರು. ಫ್ಯೂಚರ್ ಫಾರ್ ನೇಷನ್ ಅವಾರ್ಡ್ ಇದಕ್ಕೆ ಗೌರವಿಸಲ್ಪಟ್ಟ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದಂಥ ಉತ್ತರ ಆಪ್ಷನ್ 2 ದಿವ್ಯಾ ಕಾರ್ನಾಡ್. 33 ವರ್ಷದ ಅಶೋಕ ವಿಶ್ವವಿದ್ಯಾಲಯದ ಶಿಕ್ಷಕಿ ಮತ್ತು ವಿಪ್ರೋ ಸಸ್ಟೈನಬಲ್ ಫೆಲೋ ಆದಂಥ ದಿವ್ಯಾ ಕಾರ್ನಾಡ್ ಅವರು ಸಾಗರ ಸಂರಕ್ಷಣೆಗಾಗಿ ಫ್ಯೂಚರ್ ಫಾರ್ ನೇಚರ್ ಅವಾರ್ಡನ್ನು ಈ ಗೌರವವನ್ನು ಪಡೆದುಕೊಳ್ಳುತ್ತಿದ್ದಂಥ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಜೊತೆಗೆ ಡಾಕ್ಟರ್ ಚರದುತ್ ಮಿಶ್ರಾ ಅವರ ನಂತರ ಈ ಪುರಸ್ಕಾರವನ್ನು ಪಡೆದಂಥ 2ನೇ ಭಾರತೀಯರಾಗಿದ್ದಾರೆ. ಪುರಸ್ಕಾರ ಪಡೆದ ಮೊದಲ ಭಾರತೀಯ ಮಹಿಳೆ ಮತ್ತು ಪುರಸ್ಕಾರ ಪಡೆದ 2ನೇ ಭಾರತೀಯ. ವಾರ್ಷಿಕವಾಗಿ 3 ಜನರಿಗೆ ಈ ಪುರಸ್ಕಾರವನ್ನು ನೀಡಲಾಗುತ್ತದೆ. 11ರಿಂದ 14 ವಯಸ್ಸಿನ ಹುಡುಗಿಯರ ಮೇಲೆ ಕೇಂದ್ರೀಕರಿಸುವ ಹದಿಹರೆಯದ ಬಾಲಕಿಯರ ಯೋಜನೆಯಾದ ಸ್ಕೀಮ್ ಫಾರ್ ಅಡಲೋಸೆಂಟ್ ಗರ್ಲ್ಸ್ SAG ಅಂತ ಕರಿತೀವಿ. ಈ ಯೋಜನೆಯನ್ನು ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಪ್ರಾರಂಭಿಸಿದರು? ಉತ್ತರ ಪ್ರದೇಶ್, ಉತ್ತರಾಖಂಡ್, ಬಿಹಾರ್, ಅಸ್ಸಾಂ. ಸರಿಯಾದಂಥ ಉತ್ತರ ಆಪ್ಷನ್ 1 ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು
ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು SAJ ಸ್ಕೀಮನ್ನು ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆಯಲ್ಲಿ 11ರಿಂದ 14 ವಯಸ್ಸಿನ ಹುಡುಗಿಯರ ಮೇಲೆ ಅಧ್ಯಯನವನ್ನು ಮಾಡಲಾಗುತ್ತೆ. ಸರಿಯಾದ ಪೋಷಣೆ, ವಿಶೇಷ ಆರೈಕೆ ಮುಂತಾದವುಗಳ ಕುರಿತು ವಿಶೇಷ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏಷ್ಯನ್ ಹಾಕಿ ಫೆಡರೇಷನ್ನ ಹೊಸ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದಂಥವರು ಯಾರು? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಆಪ್ಷನ್ 4 ಮೊಹಮ್ಮದ್ ಮುಸ್ತಾಕ್ ಅಹಮದ್. ಭಾರತದಿಂದ ಮೊಹಮ್ಮದ್ ಮುಸ್ತಾಕ್ ಅಹಮದ್ ಅವರು ಜಪಾನ್ ಜಿಪುವಿನಲ್ಲಿರುವ ಏಷ್ಯನ್ ಹಾಕಿ ಫೆಡರೇಷನ್ಗೆ 4 ವರ್ಷಗಳ ಅವಧಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಿಥಿ ಕ್ರಾಂತಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿತು? ಸರಿಯಾದಂಥ ಉತ್ತರ ಆಪ್ಷನ್ 2 ಜಾರ್ಖಂಡ್. ಮಿಥಿ ಕ್ರಾಂತಿ ಯೋಜನೆ ಎಂದು ಹೆಸರಿಸಲಾದ ಯೋಜನೆಯನ್ನು ಇತ್ತೀಚೆಗೆ ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಈ ಕ್ರಾಂತಿಯಲ್ಲಿ ಜಾರ್ಖಂಡ್ ಸರ್ಕಾರ 100 ಕೋಟಿ ರೂಪಾಯಿಗಳ ಅನುದಾನವನ್ನು ಯೋಜನೆಯಲ್ಲಿ ಮೀಸಲಿಡುತ್ತೆ. ಒಡಿಶಾ ಕ್ಯಾಬಿನೆಟ್ ರಾಜ್ಯಾದ್ಯಂತ ಶಾಲಾ ಬಾಲಕಿಯರಿಗೆ ಉಚಿತ ನೈರ್ಮಲ್ಯ ಕರವಸ್ತ್ರಗಳನ್ನು ಒದಗಿಸಲು ಯೋಜನೆಯನ್ನು ಅನುಮೋದಿಸಿದೆ. ಅದರ ಹೆಸರೇನು? ಹನುಮ, ರೆಹಕ, ಖುಷಿ, ಸುರಕ್ಷಿತವಾಗಿರಿ. ಸರಿಯಾದ ಉತ್ತರ ಆಪ್ಷನ್ 3 ಖುಷಿ ಯೋಜನೆ. ಒಡಿಶಾ ಕ್ಯಾಬಿನೆಟ್ ರಾಜ್ಯಾದ್ಯಂತ ಅವರ ರಾಜ್ಯದ ಪೂರ್ತ ಶಾಲಾ ಬಾಲಕಿಯರಿಗೆ ಉಚಿತ ನೈರ್ಮಲ್ಯ ಕರವಸ್ತ್ರಗಳನ್ನು ಒದಗಿಸುವ ಖುಷಿ ಯೋಜನೆಗೆ ಇತ್ತೀಚೆಗೆ ಚಾಲನೆಯನ್ನು ನೀಡಿದ್ದಾರೆ. ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ 6ರಿಂದ 12 ತರಗತಿಯ ಎಲ್ಲ ಬಾಲಕಿಯರಿಗೆ ಸುಮಾರು 17.25 ಲಕ್ಷ ವೆಚ್ಚದಲ್ಲಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. 8ನೇ ವಿಶ್ವ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಾಂಗ್ರೆಸ್ನ ಧ್ಯೇಯವಾಕ್ಯವೇನಾಗಿತ್ತು? ಆಪ್ಷನ್ 4 ಸಮರ್ಥನೀಯ ಅಭಿವೃದ್ಧಿ ಗುರಿಗಳು ಅನ್ನೋದು ಧ್ಯೇಯವಾಕ್ಯ ಆಗಿತ್ತು. ವಿಶ್ವ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಾಂಗ್ರೆಸ್ ಉದ್ಯಮಶೀಲತೆ, ಸಾಮಾಜಿಕ ಜವಾಬ್ದಾರಿ, ಸಮರ್ಥನೀಯ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಉತ್ತೇಜನ ನೀಡುವುದಕ್ಕೆ ಒಂದು ಸಭೆಯನ್ನು ಸೇರಲಾಗುತ್ತೆ. ಆ ಒಂದು ಸಭೆಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಸಹ ಇರುತ್ತದೆ. ಮುಂದಿನ ಪ್ರಶ್ನೆ, ನಾಗಾಲ್ಯಾಂಡ್ನ ಮೊದಲ ಲೋಕಾಯುಕ್ತರಾಗಿ ಈ ಕೆಳಗಿನವರಲ್ಲಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಉಮಾನಾಥ್ ಸಿಂಗ್, ಲಾಲ್ಜಿ ಟಂಡನ್, ಮೃದುಲಾ ಸಿನ್ಹಾ, OP ಕೊಹ್ಲಿ. ಸರಿಯಾದಂಥ ಉತ್ತರ ರಾಮ್ ಉಮಾನಾಥ ಸಿಂಗ್. ಆಪ್ಷನ್ 1 ಉಮಾನಾಥ್ ಸಿಂಗ್ ಅವರು. ನಾಗಾಲ್ಯಾಂಡ್ನ ಗವರ್ನರ್ ಆದಂಥ PB ಆಚಾರ್ಯ ಅವರು ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಸಿದ್ದಾರೆ. ನ್ಯಾಯಾಧೀಶರಾದಂಥ ಉಮಾನಾಥ್ ಸಿಂಗ್ ಮೇಘಾಲಯ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಇವರು 5 ವರ್ಷಗಳ ಅವಧಿಗೆ ಅಥವಾ 70 ವರ್ಷ ಮುಗಿಯೋ ತನಕ ತಮ್ಮ ಅಧಿಕಾರವನ್ನು ಅಲ್ಲಿ ಹೊಂದಿರುತ್ತಾರೆ. ಕೇರಳ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಪರಿಚಯಿಸಲಾದ ಭಾರತದ ಮೊದಲ ರೋಬೋಕಾಪ್ ಇದರ ಹೆಸರೇನು? IJ ಬಾಟ್, KB ಬಾಟ್, DC ಬಾಟ್, JJ ಬಾಟ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ KP ಬಾಟ್. ಆಪ್ಷನ್ 2 KP ಬಾಟ್. ಕೇರಳದ ಮುಖ್ಯಮಂತ್ರಿಗಳಾದ ಪಿಣರಾಯಿ ವಿಜಯನ್ ಅವರು ಹುಮನಾಯ್ಡು ಪೊಲೀಸ್ ಠಾಣೆಯಲ್ಲಿ ಈ ರೋಬೋಟನ್ನು ರಾಜ್ಯ ಪೊಲೀಸ್ ಆವರಣದಲ್ಲಿ ಉದ್ಘಾಟನೆ ಮಾಡಿದ್ರು. ರೋಬೋಟನ್ನು KP ಬಾಟ್ ಅಂತ ನಾಮಕರಣ ಮಾಡಲಾಗಿದೆ. ಪೊಲೀಸ್ ಕೆಲಸಕ್ಕಾಗಿ ರೋಬೋಟನ್ನು ಬಳಸಿಕೊಳ್ಳುವಲ್ಲಿ ಕೇರಳ ಪೊಲೀಸ್ ಪ್ರಧಾನ ಕಚೇರಿ ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಹೆಚ್ಚು ತಂತ್ರಜ್ಞಾನವನ್ನು ಪರಿಚಯಿಸ್ತಕ್ಕಂಥ ಉದ್ದೇಶ ಇದೆ ಅಂತ ಅಲ್ಲಿಯ DGP ಲೋಕನಾಥ್ ಬೆಹ್ರಾ ಅವರು ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಕುಸುಮ್ ಯೋಜನೆಯನ್ನು ಅನುಮೋದಿಸಿದ್ದಾರೆ. ಕುಸುಮ್ ಎಂದರೆ ಏನು? ಈ ಥರ 4 ಆಪ್ಷನ್ಸ್ ಇದೆ, ನೀವು ಇದನ್ನು ಚೆಕ್ ಮಾಡ್ಬೋದು. ಸರಿಯಾದಂಥ ಉತ್ತರ ಕಿಶನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅನ್ನೋದು ಕುಸುಮ್ ಯೋಜನೆಯ ಎಕ್ಸ್ಪ್ಯಾಂಡೇಷನ್. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಇದು ಬಹಳ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಕಿಶನ್ ಊರ್ಜಾ ಸುರಕ್ಷಾ ಇವಾಂ ಉತಾನ್ ಮಹಾಭಯಂ ಕುಸುಮ್ ಅಂತ ಕರಿತೀವಿ. ಈ ಯೋಜನೆಗೆ 34,000 ಕೋಟಿ ರೂಪಾಯಿಗಳ ಕೇಂದ್ರ ಸಹಾಯದ ಹಣವನ್ನು ಕೇಂದ್ರ ಸರ್ಕಾರ ಇದಕ್ಕೆ ವ್ಯಯ ಮಾಡ್ತಾ ಇದೆ. ಯೋಜನೆ 2022ರ ವೇಳೆಗೆ ಸೌರಶಕ್ತಿಯ ಸಾಮರ್ಥ್ಯಗಳ ಮೂಲಕ ರೈತರಿಗೆ ಆರ್ಥಿಕ ಮತ್ತು ನೀರಿನ ಭದ್ರತೆಯನ್ನು ಒದಗಿಸ್ಕೊಡುತ್ತೆ.
ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಗಳ ಉಳಿತಾಯದ ವಿಷಯದಲ್ಲಿ ಈ ಯೋಜನೆ ಗಣನೀಯ ಪ್ರಮಾಣದ ಪರಿಸರ ಪ್ರಭಾವವನ್ನು ಹೊಂದಿರುತ್ತದೆ. ಪ್ರಾರಂಭಿಕವಾಗಿ 3 ಅಂಶಗಳನ್ನು ಈ ಯೋಜನೆ ಹೊಂದಿದೆ. ಆ 3 ಅಂಶಗಳು ಯಾವ್ಯಾವು ಎತ್ತ ಅನ್ನೋದನ್ನು ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ಓದ್ಕೋಬೋದು. ಮುಂದಿನ ಪ್ರಶ್ನೆ, ದೇಶಾದ್ಯಂತ ಯಾರ ಕ್ಯಾಬಿನೆಟ್ ಮತ್ತು ಸ್ಥಳೀಯ ಸರ್ಕಾರಗಳನ್ನು ವಿಸರ್ಜಿಸಿ ವರ್ಷಪೂರ್ತಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಂಥ ರಾಷ್ಟ್ರಪತಿಯ ಹೆಸರೇನು? ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಓಮರ್ ಅಲ್ ಬಶೀರ್, ಹಾಸನ್ ರೌಹಾನಿ, ರಿವೆನ್ ರಿವ್ಲಿನ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಓಮರ್ ಅಲ್ ಬಶೀರ್. ಸುಡಾನ್ ದೇಶದ ಅಧ್ಯಕ್ಷರಾದಂಥ ಓಮರ್ ಅಲ್ ಬಶೀರ್ ಅವರು 1 ವರ್ಷದ ಅವಧಿಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡೋದಕ್ಕೂ ಮುಂಚೆ ದೇಶಾದ್ಯಂತ ತನ್ನ ಕ್ಯಾಬಿನೆಟ್ ಮತ್ತು ಸ್ಥಳೀಯ ಸರ್ಕಾರಗಳನ್ನು ವಿಸರ್ಜನೆ ಮಾಡಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ @SPK ಕನ್ನಡ ಅಂತ ನಿಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಇದರ PDF ಅನ್ನು ನೀವು ಪಡ್ಕೋಬೋದು.